ಸ್ನೇಹಿತರೆ, ಇಲ್ಲಿ ನೋಡ್ತಾ ಇದ್ದೀರಾ, ಇದು ಸುವರ್ಣಾವತಿ ಜಲಾಶಯ ಅಂತ ಹೇಳ್ಬಿಟ್ಟು ನಾನೇನು ಹೇಳಿದಾಗಲೇ ಅಟ್ಟಗುಳಿಪುರ ಅಂತ ಹೇಳ್ತಾರೆ. ಇದು ಚಾಮರಾಜನಗರ ತಾಲೂಕು ಹೌದು, ಚಾಮರಾಜನಗರ ಜಿಲ್ಲೆನೂ ಹೌದು. ಅಟ್ಟಗುಳಿಪುರ ಅಂತೇಳಿ ಇಲ್ಲಿಂದ ಮುಂದಕ್ಕೆ ಹೋದರೆ ಸುವರ್ಣಾವತಿ ಡ್ಯಾಮ್ ಸಿಗುತ್ತೆ. ಇಲ್ಲಿ ಸುವರ್ಣಾವತಿ ಡ್ಯಾಮ್ ಬಗ್ಗೆ ಇಂಗ್ಲೀಷಲ್ಲಿ ವಿತ್ GPS ಇಲ್ಲಿ ಇದನ್ನು ಹಾಕಿದ್ದಾರೆ. GPS ಕೋಆರ್ಡಿನೇಟ್ ಹಾಕಿದ್ದಾರೆ, ಲ್ಯಾಟಿಟ್ಯೂಡು ಲ್ಯಾಂಗಿಟ್ಯೂಡು ಎಲ್ಲ ಹಾಕಿದ್ದಾರೆ. ಇದ್ರ ಪಕ್ಕದಲ್ಲೇ ಮಳೆ ಮಾಪನ ಕೇಂದ್ರ ಇದೆ. ಇಲ್ಲಿ ನಿಮಗೆ ಈ ತೆಂಗಿನ ಚಿಪ್ಪು ಟೈಪ್ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೇನಂತಂದರೆ ಗಾಳಿಯ ವೇಗವನ್ನು ಕಂಡುಹಿಡಿಯೋದು. ಅಲ್ಲೇ ನಮ್ಮ ಬೈಕಲ್ಲೆಲ್ಲ ಈ ಸ್ಪೀಡೋಮೀಟ್ರ್ ಇರುತ್ತಲ್ಲ, ಅದನ್ನು ಅಳವಡಿಸಿರ್ತಾರೆ. ಅದು ತಿರುಗಿದಾಗೂ ಅದು ಸ್ಪೀಡೋಮೀಟ್ರ್ ಟೈಪ್ ಏನಿರುತ್ತೆ ಅದು ರನ್ ಆಗ್ತಾ ಹೋಗುತ್ತೆ. ಆವಾಗ ಎಷ್ಟು ಗಾಳಿ ಬೀಸಿದೆ ಅನ್ನೋದು ಇದ್ರ ಗೊತ್ತಾಗುತ್ತೆ. ಪಕ್ಕದಲ್ಲೇ ಇಲ್ಲಿ ಆ್ಯರೋ ಮಾರ್ಕ್ ಟೈಪ್ ಇದೆ ನೋಡಿ, ಇದು ಗಾಳಿಯ ದಿಕ್ಕನ್ನು ಸೂಚಿಸುತ್ತೆ. ಅಲ್ಲಿ ಈಸ್ಟು ವೆಸ್ಟು ನಾರ್ತು ಮತ್ತು ಸೌತು ಅಂತೇಳಿ ಅಲ್ಲಿ ಹಾಕಿದ್ದಾರೆ. ಇಲ್ಲಿ ಕಾಣ್ತಾ ಇದೆಯಾ, ಇದು WE ಅಂತ ಇದೆಯಲ್ಲ, ಹಾಗೆಯೇ ನಾರ್ತು ಸೌತು ಕೂಡ ಇದೆ. ಅದು ಗಾಳಿಯ ದಿಕ್ಕನ್ನು ಆ್ಯರೋ ಮಾರ್ಕ್ ಕಡೆಗೆ ಏನು ಗಾಳಿ ಬೀಸುತ್ತೆ ಆ ದಿಕ್ಕಿನ ಕಡೆ ಗಾಳಿ ಬೀಸುತ್ತೆ ಅಂತ ಇದೆ. ಅದ್ರ ಕೆಳಗಡೆ ಅಲ್ಲಿ ರೈನ್ ಗೇಜ್ ಇದೆ. ಇಲ್ಲಿ ಕಾಣ್ತಾ ಇದೆಯಲ್ಲ, ಸ್ಟೀಲ್ ಡ್ರಮ್ ಟೈಪ್ ಇದೆಯಲ್ಲ, ಇದು ರೈನ್ ಗೇಜ್ ಅಂತ ಹೇಳ್ಬಿಟ್ಟು ಮಳೆ ಇಷ್ಟು ಮಿಲಿಮೀಟ್ರ್ ಆಗಿದೆ ಒಂದು ಪ್ರದೇಶದಲ್ಲಿ ಅಂತ ಏನು ನಾವು ವರದಿಗಳೆಲ್ಲ ನೋಡ್ತೀವಲ್ಲ, ಅದನ್ನು ಈ ರೈನ್ ಗೇಜ್ ಮೂಲಕ ಅಳಿತಾರೆ ಇಷ್ಟು ಮಿಲಿಮೀಟ್ರ್ ಆಗಿದೆ ಅಂತೇಳಿ. ಇದು ಮೇಯ್ನ್ ರೋಡು, ಸುವರ್ಣಾವತಿ ಜಲಾಶಯನ ಬೋರ್ಡ್ ಕಾಣ್ತಾ ಇದೆ. ಪಕ್ಕದಲ್ಲಿ ಆಚೆ ನಾವು ಕಾರ್ ನಿಲ್ಲಿಸಿದ್ದೀವಿ. ಇಲ್ಲಿಂದ ಈ ಡೈರೆಕ್ಷನಲ್ಲಿ ಹೋದರೆ ಸೀದಾ ಸತ್ಯಮಂಗಲ, ತಾಳ್ವಾಡಿ ಹೀಗೆ ಹೋಗುತ್ತೆ, ಕೊಯಮತ್ತೂರಿಗೆಲ್ಲ ಹೋಗ್ಬೋದು. ಈಗ ವ್ಯಾನ್ ಹೋಯ್ತಲ್ಲ, ಆ ದಿಕ್ಕಿಗೆ ಹೋಗಿದ್ರೆ ಮೈಸೂರಿಗೆ ಹೋಗುತ್ತೆ. ಚಾಮರಾಜನಗರ, ಮೈಸೂರು, ನಂಜನಗೂಡು ಈಗ ಹೋಗುತ್ತೆ. ಇಲ್ಲಿ ಪಕ್ಕದಲ್ಲೇ ಒಂದು ಪೊಲೀಸ್ ಇದು ಕ್ವಾರ್ಟರ್ಸ್ ಟೈಪ್ ಇದೆ. ಇಲ್ಲಿ ಎಲ್ಲ ಸಿಬ್ಬಂದಿಗಳಿರ್ತಾರೆ. ಇವ್ರಿಗೆ ಹೇಳ್ಬಿಟ್ಟು ನಾವು ಈ ಡ್ಯಾಮಿಗೆ ಪ್ರವೇಶವನ್ನು ಪಡಿಬೋದು. ಇನ್ ಕೇಸ್ ಏನಾದ್ರು ಚೆಕ್ ಮಾಡಬೇಕಂತಿದ್ರೆ ಅಲ್ಲಿ ನಮ್ಮ ID ಕಾರ್ಡನ್ನು ತೋರಿಸ್ಬಿಟ್ಟು ಅವರಲ್ಲಿ ನೋಂದಣಿ ಮಾಡಿಸ್ಬಿಟ್ಟು ಹೋಗ್ಬೋದು. ನಾನು ಬಂದ ತಕ್ಷಣ ಅವರೇನು ಕೇಳಲಿಲ್ಲ, ಬಟ್ ಇನ್ಫಾರ್ಮೇಷನ್ ಮಾಡಿಬಿಟ್ಟೆ ನಾನು ಡ್ಯಾಮ್ ಒಳಗೆ ಎಂಟ್ರಾದೆ. ಥ್ಯಾಂಕ್ ಯು.